ಗೌರವ ಅರ್ಪಣೆ ಕಾರ್ಯವನ್ನು ನಮ್ಮ ಪ್ರೌಢ ಹಾಗೂ ಜ್ಞಾನವನ್ನು ಹೇಳಿ ಈಗಾಗಲೇ ಪುಷ್ಪಾರ್ಪಣೆಯ ಗೈದು ವೇದಿಕೆಗೆ ಆಗಮಿಸಲಾಗಿದೆ. ಗುರುಸ್ಮರಣೆ ಭಾವಪೂರ್ವಕ ಕೆಲವು ಮತ್ತು ಇತರ ಸಹಪಾಠಿಗಳು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಶೋಕ್ ಲಂಕೇನವರ್. ಸ್ನೇಹಿತರಲ್ಲಿ ಒಂದು ವಿನಂತಿ, ಎಲ್ಲರ ಹೆಸರನ್ನು ಕೂಡ ನಾನು ಇಲ್ಲಿ ಕರೀಲಿಕ್ಕಿಲ್ಲ, ಬಟ್ ಆದರೆ ಯಾರೆಲ್ಲ ಬಂದಿದ್ದೀರಿ ಆದಷ್ಟು ಹೆಚ್ಚಾಗಿ ವೇದಿಕೆ ಮೇಲೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾವು ಆರಂಭದಲ್ಲಿ 8th ಹೈಸ್ಕೂಲ್ ಹೋದಾಗ ABCD ಗೊತ್ತಿಲ್ಲ ನಮಗೆ. ABCD ಬರುವುದು ಹೆಂಗೆ, ಕ್ಯಾಪಿಟಲ್ ಲೆಟರ್ ಅಶೋಕನ ಕೊಡ್ತಾರೆ, ಸ್ಮಾಲ್ ಲೆಟರ್ಗಳು ಬರುವುದು ಹೆಂಗೆ ಅಲ್ಲಿಂದ ನಮಗೆ ಕಲಿಸುವಂತ ಬಂದರು. ನಾವು ಪ್ರೈಮರಿ ಒಳಗೆ ಎಷ್ಟೆಷ್ಟು ಕಲಿತು ಎಷ್ಟೆಷ್ಟು ತಲೆಗೆ ಇಟ್ಕೊಂಡಿವಿ ಇದು ಗೊತ್ತಿರಲಿಲ್ಲ. ಆದರೆ ಹೈಸ್ಕೂಲಿಗೆ ಬಂದ ನಂತರ ಪ್ರತಿಯೊಂದನ್ನು ಹಂತ ಹಂತವಾಗಿ ಅದು ಸ್ಟ್ರಿಕ್ಟಾಗಿ ನೋಡಿದ್ರೆ ಹೆದರ್ಬೇಕು. ನಾವು ಹೈಸ್ಕೂಲ್ ಒಳಗೆ ನಾವಾಗಲೂ ನಮ್ಮಷ್ಟಕ್ಕೆ ನಾವು ನೋಡೇ ಭಯಪಟ್ಟಿದ್ದೆವು. ಕಲ್ಪಿಸಿದಂಗೆ ನಾಗರಾಜ್ ಉಳಿದವರೆಲ್ಲರೂ ಒಂಚೂರು ನಗುಮುಖ ನೋಡಿದ್ರೆ ಒಂದು ಸಮಾಧಾನ ಇರ್ತದೆ. ಅಷ್ಟು ಭಯಪಟ್ಟು ಡೌಟ್ಸ್ ಅಂತ ಕೇಳಕ್ಕೆ ಹೆದರ್ತಿದ್ವಿ ನಾವು. ನಮ್ಗೆ ಡೌಟ್ ಕೇಳಕ್ಕೆ ಹೆದರ್ತಿದ್ವಿ, ಹಂಗೆ ಆಗ್ಬಿಡ್ತಿದ್ವಿ. ಆದರೆ ಕಲಿಸೋದು ಎಲ್ಲವನ್ನೂ ಮನಮುಟ್ಟು ಹಾಗೆ ಕಲಿಸಾರು. ಆ ಒಂದು ಭಯ ನಮ್ಮಷ್ಟಕ್ಕೆ ನಮಗೆ ಆವರಿಸಿತ್ತು. ಆದರೆ ಅವರ ಮನಸ್ಸಿನಲ್ಲಿ ನಾವು ಯಾವ ಭಾವನೆಗಳು ಇರಲಿಲ್ಲ. ಏನು ಹೇಳಬೇಕಾಗಿತ್ತು, ಏನು ತಿಳಿಸ್ಬೇಕಾಗಿತ್ತು, ಎರಡು ಕೊಟ್ಟಾದರೂ ನಮಗೆ ಜ್ಞಾನವನ್ನು ಶ್ರೀ BH ಕುಲ್ಮಿ ಸರ್. ನಮ್ಮ ಕೊಂಡವಾಡ ಮತ್ತು ಭರತವಾಡ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಸಹೋದರರು ತಾವು ಕೂಡ ಆಲ್ರೆಡಿ ಪ್ರಿಪೇರ್ ಆಗಿದೆ. ನಮ್ಮ ಹೆಮ್ಮೆಯ ಗುರುಗಳು ವೇದಿಕೆಯನ್ನು ಅಲಂಕರಿಸ್ಯಾರ. ವೇದಿಕೆಯ ಬಗ್ಗೆ ಅವರು ಕೂಡ ಪಟ್ಟ ಅವ್ರಿಗೆ ಹೇಳೀವಿ, ನೀವು ಕೂಡ ಪಟ್ಟ ಬರಬೇಕು. ಸುಮಾರು 3 ದಶಕಗಳವರೆಗೆ ಸೇವೆಯನ್ನು ಸಲ್ಲಿಸಿ 2015ನೇ ಇಸ್ವಿಯಲ್ಲಿ ನಿವೃತ್ತರಾದರು. ಕುಂಭಕಲ್ಪಕ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಂಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ನಿರುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು ಉಪಯುಕ್ತ ವಸ್ತುಗಳನ್ನಾಗಿ ಮಾಡುವುದು ಕಲಿಸಿದ್ದಲ್ಲದೆ ಬಟ್ಟೆಗಳನ್ನು ಕತ್ತರಿಸಿ ಹೊಲಿಯುವುದನ್ನು ಕೂಡ ಕಲಿಸಿ ತನ್ಮೂಲಕ ವಿದ್ಯಾರ್ಥಿಗಳಿಗೆ ಸ್ವಾವಲಂಬನೆ ಶಿಸ್ತು ಬೆಳೆಯಲು ಕಾರಣೀಭೂತರಾಗಿದ್ದಾರೆ. ಸರ್ ಅವರು ಸಂಚಯಿಕ ಬ್ಯಾಂಕ್ ನಡೆಸಿದ್ದು ಶಿಷ್ಯ ವೃಂದಕ್ಕೆ ಉಳಿತಾಯದ ಮನೋಭಾವವನ್ನು ಕಲಿಸಿದೆ. ಇಂದು ಇದೇ ಅಲ್ಲದೆ ಶಿಸ್ತುಬದ್ಧ ಜೀವನವನ್ನು ಸರಳವಾಗಿ ನಡೆಸುವಂತೆ ಕಲಿಸಿದ ಶ್ರೀಯುತ RN ನರಗುಂದ್ ಸರ್ ಅವರಿಗೆ ನನ್ನ ಸ್ನೇಹಿತರಾದ ಕುಮಾರ್, ಸಿದ್ದಲಿಂಗೇಶ್ ಕಬನೂರು, ಸತೀಶ್ ಹಡಪರ್, MR ಸನ್ಮಣಿ ಹಾಗೂ ಇತರ ಸಹಪಾಠಿಗಳು ಗೌರವ ಅರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದಾರೆ.